ಮಧ್ವರಾಯರ ಮನೆಯೊಳು ನಾ ಇದ್ದೆ ಅನುಗಾಲ ಕೇಳಿಕೋ ಗುಣಗಳನ್ನು. ಪ್ರದ್ಯುಮ್ನ ಇವು ನಿನ್ನ ಬುದ್ಧಿಗೆ ಬಂದರೆ ಪ್ರದ್ಯುಮ್ನ ಇವು ನಿನ್ನ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭಾರತೀಯ ಸಂಸ್ಕೃತಿ ಐಹಿಕ ಆಮುಷ್ಮಿಕ ಎರಡೂ ದೃಷ್ಟಿಯನ್ನು ಇಟ್ಟುಕೊಂಡು ನಮ್ಮ ಋಷಿಮುನಿಗಳು ಬೆಳೆಸಿದಂತಹ ತುಂಬ ಅದ್ಭುತವಾದ ಜೀವನ ಪದ್ಧತಿ. ವೇದಕಾಲದ ದ್ರಷ್ಟಾರರಿಂದ ಹಿಡಿದು ಧರ್ಮಶಾಸ್ತ್ರಗಳು, ಪುರಾಣಗಳು ಇವುಗಳನ್ನು ರಚಿಸಿ ವ್ಯಾಖ್ಯಾನ ಮಾಡ್ತಾ ಬಂದಿರತಕ್ಕಂತಹ ನಮ್ಮ ಪರಂಪರೆಯಲ್ಲಿ ಪಂಚರಾತ್ರ ಗ್ರಂಥಗಳು ಅಂತಿವೆ. ಅವುಗಳ ಸಾರರೂಪವಾದ ಒಂದು ಗ್ರಂಥವನ್ನು ಶ್ರೀಮನ್ ಮಧ್ವಾಚಾರ್ಯರು ತಂತ್ರಸಾರ ಸಂಗ್ರಹ ಅನ್ನುವ ಹೆಸರಿನಿಂದ ರಚನೆ ಮಾಡಿದ್ದಾರೆ. ಈ ಗ್ರಂಥದಲ್ಲಿ ಬರತಕ್ಕಂತಹ ಒಂದು ಸಂದೇಶ, ಅದನ್ನು ಮಧ್ವ ಸಂದೇಶ ಅನ್ನುವ ಹೆಸರಿನಿಂದ ಈ ದಿವಸ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಈ ತಂತ್ರಸಾರದ ಮಹತ್ವವನ್ನು ಯೋಗದೀಪಿಕಾದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಹೇಳುತ್ತಾ, ಶನಕೈ ಶೃಣುಯಾತ್ ತಂತ್ರಸಾರ ಸಂಗ್ರಹ ಮಾದರಾತ್ ಅಂತ ಒಂದು ಮಾತನ್ನು ಹೇಳಿದ್ದಾರೆ. ಜೀವನದಲ್ಲಿ ತಂತ್ರಸಾರ ಸಂಗ್ರಹವನ್ನು ಒಮ್ಮೆಯಾದರೂ ಓದಬೇಕು, ಅದನ್ನು ನಿಧಾನವಾಗಿ ಗಮನ ಇಟ್ಟು ಓದಬೇಕು. ಅಲ್ಲಿ ಹೇಳಿದಂತಹ ವಿಷಯಗಳನ್ನು ಎಷ್ಟು ಸಾಧ್ಯವೋ ಅಷ್ಟು ಅನುಷ್ಠಾನ ಮಾಡಬೇಕು, ಉಳಿದದ್ದನ್ನು ತಿಳಿದು ಮನಸ್ಸಿನಲ್ಲಿ ಚಿಂತಿಸಬೇಕು ಅಂತ ತಿಳಿಸಿದ್ದಾರೆ. ಈ ಗ್ರಂಥಕ್ಕೊಂದು ವಿಶಿಷ್ಟವಾದಂತಹ ಸ್ಥಾನವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಕಾರಣ ಅಂತಂದರೆ ಇದು ಪ್ರಾಕ್ಟಿಕಲ್. ಉಳಿದ ಗ್ರಂಥಗಳೆಲ್ಲ ಥಿಯರಿ ಇದ್ದ ಹಾಗೆ, ಅದರಲ್ಲಿ ನಾವು ಏನು, ಹೇಗೆ, ಎತ್ತ, ಶಾಸ್ತ್ರಗಳು ಅಂದರೆ ಯಾವುವು, ಅವುಗಳ ಅರ್ಥ ಏನು, ಅವುಗಳ ಮಹತ್ವ ಏನು ಇದನ್ನು ತಿಳಿದರೆ ಈ ಗ್ರಂಥ ಪಡೆದ ಜ್ಞಾನವನ್ನು ಉಪಯೋಗಿಸಿಕೊಳ್ಳುವ ಕ್ರಮವನ್ನು ತಿಳಿಸಿಕೊಡ್ತದೆ. ದೇವರು ದೊಡ್ಡವನು ಗೊತ್ತಾಯಿತು, ಜಗತ್ತು ನಶ್ವರ ಗೊತ್ತಾಯಿತು, ಇದರ ಉಪಯೋಗ ಎಲ್ಲಿ, ಹೇಗೆ ಅನ್ನೋ ಪ್ರಶ್ನೆಗೆ ತಂತ್ರಸಾರ ಸಂಗ್ರಹ ಉತ್ತರ ಕೊಡ್ತದೆ. ಅದು ಹೇಗೆ ಅಂತಂದರೆ, ಭಗವಂತನನ್ನು ತಿಳಿಯುವುದು ಅಂತಂದರೆ ಸರ್ವೋತ್ತಮ ಅಂತ ತಿಳಿಯುವುದು, ದೇವತೆಗಳು, ಅವನ ಪರಿವಾರದವರು, ಇದನ್ನೆಲ್ಲ ಶಾಸ್ತ್ರಗಳಲ್ಲಿ ನಿರೂಪಣೆ ಮಾಡಿದ್ದನ್ನು ಹೇಳ್ತಾರೆ. ಇಲ್ಲಿ ಅದನ್ನು ನಾವು ಪೂಜೆಯಲ್ಲೇ ಬಳಸಬೇಕು, ನಿತ್ಯ ಭಗವಂತನ ಪೂಜೆಯನ್ನು ಮಾಡಬೇಕು, ಬೇರೆ ಬೇರೆ ಥರದ ಕರ್ತವ್ಯ ಕರ್ಮಗಳನ್ನು ಮಾಡಬೇಕು. ಆ ಮಾಡೋದರಿಂದ ಏನು ಫಲ? ನಿಮಗೆ ಜೀವನದಲ್ಲಿ ಯಾವ ಕೊರತೆ ಇದೆ ಅದಕ್ಕೆ ತಕ್ಕಂತೆ ಉಪಾಸನೆಗಳನ್ನು ಮಾಡೋದರ ಮೂಲಕ ಆ ಕೊರತೆಗಳನ್ನು ನೀಗಬಹುದು. ವಿದ್ಯೆಗೆ ತೊಂದರೆ ಇದೆಯಾ? ವೇದವ್ಯಾಸ ಮಂತ್ರ ಇದೆ. ಬುದ್ಧಿಗೆ ತೊಂದರೆ ಇದೆಯಾ? ಹಯಗ್ರೀವ ಮಂತ್ರ ಇದೆ. ಆರೋಗ್ಯಕ್ಕೆ ತೊಂದರೆ ಇದೆಯಾ? ಧನ್ವಂತರಿ ಮಂತ್ರ ಇದೆ. ಆ ಒಂದೊಂದು ಮಂತ್ರ, ಅದಕ್ಕೆ ಸಂಬಂಧಪಟ್ಟಂತಹ ದೇವತೆಗಳು, ಋಷಿ ಛಂದಸ್ಸುಗಳು ಇವುಗಳನ್ನೆಲ್ಲ ತಿಳಿದು ಕ್ರಮದಲ್ಲಿ ಉಪಾಸನೆ ಮಾಡಿದಾಗ ಆಯಾ ಫಲವನ್ನು ಕೊಡಬಹುದು ಅಂತ. ಹೀಗೆ ಒಟ್ಟು ಧರ್ಮಶಾಸ್ತ್ರ ಮತ್ತು ಆಚರಣೆ ಇವುಗಳ ಒಂದು ಸಾರ ರೂಪವನ್ನು ತಂತ್ರಸಾರ ಸಂಗ್ರಹ ಮುಂದಿಡ್ತಾ ಇದೆ. ಇದರ 4ನೇ ಅಧ್ಯಾಯದಲ್ಲಿ ಬಹಳ ಸುಂದರವಾದ ಒಂದು ವಿಷಯ ಬಂದಿದೆ. ಅದನ್ನು ಇವತ್ತಿನ ನಮ್ಮ ಒಂದು ಪ್ರಶ್ನೆಗೆ ಉತ್ತರವಾಗಿ ನಾವು ಅಳವಡಿಸ್ಕೊಳ್ಬಹುದು. ಉದಾಹರಣೆಗೆ, ಆಧುನಿಕ ಜೀವನದ ಜಂಜಾಟದಲ್ಲಿ ನಮಗೆ ಎಷ್ಟೋ ವಿಷಯಗಳು ಗೊತ್ತಾಗಿ ಆಚರಣೆ ಮಾಡಬೇಕು ಅಂತ ತಿಳಿದರೂ ಸಮಯ ಇರೋದಿಲ್ಲ. ಇದ್ದ ಸಮಯದಲ್ಲಿ 10 ಕರ್ಮಗಳಲ್ಲಿ ಯಾವುದನ್ನು ಮಾಡಬೇಕು, ಯಾವುದಕ್ಕೆ ಒತ್ತು ಕೊಡಬೇಕು, ಯಾವುದನ್ನು ಬಿಡಬಹುದು, ಯಾವುದನ್ನು ಮಾಡಲೇಬೇಕು ಅನ್ನೋ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರವನ್ನು ಇಲ್ಲಿ ಶ್ರೀಮದಾಚಾರ್ಯರು ಕೊಟ್ಟಿದ್ದಾರೆ. ಈಗ ಉದಾಹರಣೆಗೆ ನಮ್ಮ ನಿತ್ಯ ಜೀವನದಲ್ಲಿ ಹೇಗಿರ್ತದೆ, ಕೆಲವರಿಗೆ ನನಗೆ ವಾರದ ದಿವಸಗಳಲ್ಲಿ ಒಂದು 3/4 ಗಂಟೆ ಸಿಗಬಹುದು, ಹೆಚ್ಚೆಂದರೆ ಅದಕ್ಕಿಂತ ಜಾಸ್ತಿ ಆಗೋದಿಲ್ಲ. ಶನಿವಾರ, ಭಾನುವಾರ, ಕೆಲವು ರಜಾ ದಿನಗಳಲ್ಲಿ ಇನ್ನೂ ಹೆಚ್ಚು ಹೊತ್ತು ಸಿಗುತ್ತೆ. ಹೀಗೆ ಒಂದು ಪ್ರಶ್ನೆ ಇದ್ದರೆ ಆ 3/4 ಗಂಟೆಯಲ್ಲಿ ನಾನು ಏನನ್ನು ಮಾಡಬೇಕು? ಒಂದೊಂದು ಸಲ ಬಹಳ ಅವಸರ ಆಗಿ ಅರ್ಧನೇ ಗಂಟೆ ಸಿಗುತ್ತದೆ. ಆವಾಗ ನಾನು ಯಾವುದನ್ನು ಮಾಡಲೇಬೇಕು, ಯಾವುದನ್ನು ಬಿಡಬಹುದು, ಯಾವುದನ್ನು ಸಂಕ್ಷೇಪ ಮಾಡಬೇಕು, ಈ ಥರದ ಒಂದು ಪ್ರಶ್ನೆ ಬಂದರೆ ಅದಕ್ಕೆ ಶ್ರೀಮನ್ಮಧ್ವಾಚಾರ್ಯರು ನಮ್ಮ ಜೀವನದ ಪಯಣದಲ್ಲಿ, ಅದರಲ್ಲೂ ಅಧ್ಯಾತ್ಮ ಪಯಣದಲ್ಲಿ ಗುರಿ ಯಾವುದು, ಅದರ ಸಾಧನಗಳು ಯಾವ್ಯಾವು, ಅದರಲ್ಲಿ ಎಷ್ಟು ಹಂತಗಳಿವೆ, ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಪುಣ್ಯ, ಆ ಪುಣ್ಯದ ಗಂಟೆ ಹೆಚ್ಚಾದಷ್ಟು ಭಗವಂತನ ಹತ್ತಿರ ಹೋಗಲಿಕ್ಕೆ ಆಗ್ತದೆ, ಆ ದೃಷ್ಟಿಯಿಂದ ಪುಣ್ಯ ಎಷ್ಟು ಅನ್ನೋದನ್ನು ಹೇಳಿದ್ದಾರೆ.
ನಾವು ಇಲ್ಲಿಂದ ಬದರಿ ಯಾತ್ರೆಗೆ ಹೊರಡೋದಾದರೆ ಸುಮ್ಮನೆ ಚೀಲ ಹಿಡ್ಕೊಂಡು ಹೋಗಿಬಿಡೋದಿಲ್ಲ. ಬದರಿ ಎಷ್ಟು ದೂರ ಇದೆ, ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ನಾವು ಎಲ್ಲಿಗೆ ಹೋಗಬೇಕು, ಇಲ್ಲಿಂದ ದೆಹಲಿಗೆ ಹೋಗಬೇಕು, ಅಲ್ಲಿಂದ ಹರಿದ್ವಾರಕ್ಕೆ ಹೋಗಬೇಕು, ಅಲ್ಲಿಂದ ಹೀಗೆ ಜೋಶಿ ಮಠ ಕ್ರಮವಾಗಿ ಬದರಿಗೆ ಹೋಗ್ತೇವೆ ಅಂತ ಹೀಗೆ ಒಂದು ಯೋಜನೆ ಹಾಕ್ಕೊಳ್ತೇವೆ, ಪ್ಲ್ಯಾನ್ ಹಾಕ್ಕೊಳ್ತೀವಿ. ಹಾಗೆ ಈ ಜೀವನದ ಪಯಣದ ಬದರೀನಾರಾಯಣ ದರ್ಶನ ಯಾವುದು ಅಂತಂದರೆ ಅದಕ್ಕೆ ಹೇಳ್ತಾರೆ ಅಪರೋಕ್ಷ ದೃಷಿ. ಬಿಂಬರೂಪಿಯಾಗಿರತಕ್ಕಂತಹ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವುದು ಈ ಜೀವನ ಯಾತ್ರೆಯ ಗುರಿ. ಇದಕ್ಕೆ ಸಾಧನಗಳು ಶ್ರವಣ, ಮನನ, ಧ್ಯಾನ. ದೇವರನ್ನು ಸಾಕ್ಷಾತ್ ಕಾಣಬೇಕಾದರೆ ಅದಕ್ಕೆ ಅನೇಕ ಜನ್ಮಗಳ ಕಾಲ ಹೃದಯದಲ್ಲಿ ಭಗವಂತನನ್ನು ಧ್ಯಾನ ಮಾಡಬೇಕಾಗ್ತದೆ. ಧ್ಯಾನ ಮಾಡೋದಷ್ಟು ಸುಲಭ ಅಲ್ಲ. ಕಣ್ಣು ಮುಚ್ಚಿ ಕೆಲವು ಸೆಕೆಂಡ್ ಕೂಡ ಕೂಡಲಿಕ್ಕೆ ಆಗೋದಿಲ್ಲ. ಕೂತರೂ ನಾನಾ ಗೊಂದಲಗಳಿದ್ದವರಿಗೆ ಒಂದನ್ನು ಕುರಿತು ಚಿಂತನೆ ಮಾಡಲಿಕ್ಕಾಗೋದಿಲ್ಲ. ದೇವರ ಬಗ್ಗೆನೇ ಸಂಶಯ ಇದ್ದರೆ ದೇವರ ಬಗ್ಗೆ ಧ್ಯಾನ ಮಾಡಲಿಕ್ಕಾಗೋದಿಲ್ಲ. ದೇವರಿದ್ದಾನೆ ಆದರೆ ಹೇಗಿದ್ದಾನೆ ಅಂತ ಗೊಂದಲ ಇದ್ದರೆ ಧ್ಯಾನ ಮಾಡಲಿಕ್ಕಾಗೋದಿಲ್ಲ. ಹೀಗಿದ್ದಾನೆ ಆದರೆ ಅವನ ಬಗ್ಗೆ ಅನೇಕ ಪ್ರಶ್ನೆಗಳಿದ್ದರೆ ಧ್ಯಾನ ಮಾಡಲಿಕ್ಕಾಗೋದಿಲ್ಲ. ಆದ್ದರಿಂದ ಧ್ಯಾನ ಮಾಡಲಿಕ್ಕೆ ಏಕೈಕ ಅಧಿಕಾರ ಅಂತಂದರೆ ಮನನ. ಚೆನ್ನಾಗಿ ವಿಮರ್ಶೆ ಮಾಡಿ, ಶಾಸ್ತ್ರ ವಿಮರ್ಶೆ, ಗುರುಗಳ ಹತ್ರ ಕೇಳಿದ್ದರ ಬಗ್ಗೆ ಏನೇನು ಗೊಂದಲಗಳಿವೆ ಎಲ್ಲದಕ್ಕೂ ಉತ್ತರಗಳನ್ನು ಪಡೆದು ನಿಶ್ಚಿತವಾದ ಜ್ಞಾನ ಪಡೆದವರಿಗೆ ಮಾತ್ರ ಧ್ಯಾನವನ್ನು ಮಾಡಲಿಕ್ಕೆ ಅಧಿಕಾರ ಸಿದ್ಧ ಆಗುತ್ತೆ. ಅಂಥ ಧ್ಯಾನವೇ ಸಫಲವಾಗ್ತದೆ. ಹೀಗೆ ಅಪರೋಕ್ಷ ಜ್ಞಾನ, ಅದಕ್ಕೆ ಸಾಧನ ಧ್ಯಾನ, ಧ್ಯಾನಕ್ಕೆ ಸಾಧನ ಮನನ, ಆ ಮನನಕ್ಕೆ ಸಾಧನ ಶ್ರವಣ. ಜೀವನದಲ್ಲಿ ಹಾಗಾದರೆ ಒತ್ತು ಕೊಡಬೇಕಾಗಿರೋದು ಯಾವುದಕ್ಕೆ ಅಂದರೆ ಮೊದಲಿಗೆ ಶ್ರವಣಕ್ಕೆ ಒತ್ತು ಕೊಡಬೇಕು. ಆದಷ್ಟು ಶ್ರವಣ ಮಾಡಬೇಕು. ಬಹುಭಿಶ್ರೋತವ್ಯಂ ಬಹುವಾರಂ ಶ್ರೋತವ್ಯಂ ಅಂತ ಅನ್ನುವಂತೆ ಅನೇಕ ಗ್ರಂಥಗಳನ್ನು ಕೇಳಬೇಕು, ಅನೇಕ ಜನರ ಮುಖದಿಂದ ಕೇಳಬೇಕು. ಆ ಕೇಳುವಾಗ ಯಾವುದ್ಯಾವುದೋ ಒಂದೊಂದು ವಿಷಯ ಸ್ವಲ್ಪ ಅಸ್ಪಷ್ಟವಾದಾಗ ಮುಂದಿನ ಸಲ ಅದನ್ನು ಸ್ಪಷ್ಟಪಡಿಸಿಕೊಳ್ಳುವಂತೆ ಕೇಳಬೇಕು. ಹೀಗೆ ಕೇಳ್ತಾ ಇರಬೇಕು. ನಿಶ್ಚಯ ಆಗೋ ತನಕ ಚೆನ್ನಾಗಿ ಕೇಳಬೇಕು. ಹೀಗೆ ಶ್ರವಣ, ಮನನ, ಧ್ಯಾನ ಇವುಗಳು ಜೀವನದ ಮುಖ್ಯ ಸಾಧನಗಳು ಅಂತ ಮೊದಲನೇ ಹಂತ ನಿರೂಪಣೆ ಮಾಡಿದ್ದಾರೆ. ಆದರೆ ಈ ಶ್ರವಣವೂ ಅಷ್ಟು ಸುಲಭವ? ನಮಗಿವತ್ತು ಬೇಕಾದಷ್ಟು ಮಾಧ್ಯಮಗಳಿವೆ, ಬೇಕಾದಷ್ಟು ಸಾಧನಗಳಿವೆ ಕೇಳಲಿಕ್ಕೆ. ಹಾಗಂತ ಹೇಳಿ ಎಲ್ಲರೂ ನಾವು ಮನಸ್ಸಿಗೆ ಬಂದಷ್ಟು ಹೊತ್ತು ಶ್ರವಣವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆಯನ್ನು ಕೇಳಿದರೆ ನಮಗೆ ನಮ್ಮ ಅಂತಸ್ಸಾಕ್ಷಿಯೇ ಹೇಳ್ತಕ್ಕಂಥ ಉತ್ತರ ಇಲ್ಲ. ನನಗೆ ಗೊತ್ತಿದ್ದರೂ ಇದನ್ನು ಮಾಡಬೇಕು, ಕೇಳಬೇಕು ಅಂತ ಗೊತ್ತಿದ್ದರೂ ಅಷ್ಟು ಕೇಳ್ತಾ ಇಲ್ಲ ನಾನು. ಯಾಕೆ ಅಂತ ಹೇಳಿದರೆ ಅದಕ್ಕೆ ಈ ಶ್ರವಣವನ್ನು ಸಾಧನೆ ಮಾಡಿಕೊಳ್ಳಿಕ್ಕೆ 4 ಅಂಗಗಳಿವೆ ಅಂತ ಹೇಳ್ತಾರೆ. ಇದು ಯಮ, ನಿಯಮ, ಆಸನ, ಪ್ರಾಣಾಯಾಮ. ಇವು 4. ಎಷ್ಟು ಸುಂದರವಾಗಿ ಹೇಳ್ತಿದ್ದಾರೆ ನೋಡಿ, ಎಷ್ಟು ಪ್ರಾಕ್ಟಿಕಲ್ಲಾಗಿ ಹೇಳ್ತಾ ಇದ್ದಾರೆ. ಒಂದು ಸುಮ್ಮನೆ ಪ್ರಾಣಾಯಾಮದ ಒಂದು ವಿಷಯವನ್ನು ತೊಗೊಂಡು ನೋಡಿದರೆ, ನಮ್ಮ ಮನಸ್ಸು ತುಂಬ ಚಂಚಲವಾಗಿದ್ದರೆ ಒಂದು 10 ನಿಮಿಷ ಪ್ರಾಣಾಯಾಮ ಮಾಡಿದರೆ ಆ ಮನೋಭಾವವೇ ಬದಲಾಗಿ ಬಿಡ್ತದೆ, ಮನಸ್ಸಿನ ದಾರ್ಢ್ಯ ಬದಲಾಗಿ ಬಿಡ್ತದೆ. ಇದು ಪ್ರಾಣಾಯಾಮ. ಹಾಗೆ ಆಸನ, ಹೇಗೋ ಕೂತು ಮಾಡೋದಕ್ಕಿಂತಲೂ ಒಂದು ಆಸನದಲ್ಲಿ ಕುಳಿತು ಮಾಡಿದಾಗ ಅನುಕೂಲವಾದಂತಹ ಸ್ಥಳ, ಅನುಕೂಲವಾದ ಭಂಗಿಯಲ್ಲಿ ಕುಳಿತು ಮಾಡಿದಾಗ ನಮ್ಮ ಮನಸ್ಸಿಗೆ ಸಿಗತಕ್ಕಂತಹ ಏಕಾಗ್ರತೆಯೇ ಬೇರೆ ಆಗ್ತದೆ. ಇದರ ಜೊತೆಗೆ ಯಮ ಮತ್ತು ನಿಯಮಗಳು ಅಂತ ಹೇಳ್ತಾರೆ. ಅದರಲ್ಲಿ ನಾವು ಇವತ್ತು ಆಚರಣೆ ಮಾಡ್ತಾ ಇರತಕ್ಕಂಥ ಎಲ್ಲ ಅಂಶಗಳು ಸೇರ್ತವೆ. 5 ಒಟ್ಟು 10 ಅಂಶಗಳನ್ನು ಯಮ ನಿಯಮಗಳಲ್ಲಿ ಹೇಳಿದ್ದಾರೆ. ಅಹಿಂಸಾ ಸತ್ಯಮಸ್ತೇಯಂ ಬ್ರಹ್ಮಚರ್ಯ ಅಪರಿಗ್ರಹೌ ಯಮಾಹ. ಮೊದಲನೇ ಧರ್ಮ ಅದು ಅಹಿಂಸ, ಯಾರಿಗೂ ತೊಂದರೆ ಕೊಡದೇ ಇರತಕ್ಕಂಥದ್ದು. ಯಾವ ವ್ಯಕ್ತಿಯ ಮನಸ್ಸಿನಲ್ಲಿ ಹಿಂಸೆ ಇರ್ತದೆ ಆ ವ್ಯಕ್ತಿಗೆ ಶ್ರವಣವನ್ನು ಮಾಡಲಿಕ್ಕಾಗೋದಿಲ್ಲ. ಅವನ ಗಮನ ಇನ್ನೊಬ್ಬರನ್ನು ಹಿಂಸಿಸಿ ಆನಂದ ಪಡುವುದರಲ್ಲಿ ಇದ್ದಾಗ ಅವನಿಗೆ ತ್ಯಾಗ ವೈರಾಗ್ಯಗಳ ಸಾರಭೂತವಾದಂತಹ ಶಾಸ್ತ್ರಶ್ರವಣ ಸಾಧ್ಯ ಆಗೋದಿಲ್ಲ. ಹಾಗೆ ಸತ್ಯ, ಯಾರಿಗೆ ಸುಳ್ಳು ಹೇಳ್ತಕ್ಕಂಥ ಅಭ್ಯಾಸ ಇರ್ತದೆ ಅವರಿಗೆ ಶಾಸ್ತ್ರಶ್ರವಣದಲ್ಲಿ ಅಭಿರುಚಿ ಬರೋದಿಲ್ಲ. ಅಸ್ತೇಯ, ಇನ್ನೊಬ್ಬರ ವಸ್ತುವಿನ ಬಗ್ಗೆ ಆಸೆ ತುಂಬ ಇರತಕ್ಕಂಥ ವ್ಯಕ್ತಿಗೆ ಅದನ್ನು ಇನ್ನೊಂದು ರೀತಿಯಲ್ಲಿ ಕಳ್ಳತನ, ಅದು ಫಿಸಿಕಲಿ ಮಾಡಿದಾಗ ಕಳ್ಳ ಅಂತ ನಾವು ಕರಿತೇವೆ. ಮನಸ್ಸಿನಲ್ಲಿ ಅಂದುಕೊಂಡ್ರೆ ಅದಕ್ಕೆ ಹೊರಗೆ ಯಾರೂ ಯಾವ ಹೆಸರನ್ನು ಕೊಟ್ಟಿಲ್ಲ. ಆದರೆ ಶಾಸ್ತ್ರ ಹೇಳುತ್ತೆ ಮನಸಾಸ್ತೇಯ, ಮನಸ್ಸಿನಿಂದ ಕಳ್ಳತನ. ಯಾರ್ದೋ ಮನೆಯಲ್ಲಿ ಬೀದಿಯಲ್ಲಿ ಹೋಗ್ಬೇಕಾರೆ, ಹಬ್ಬ ಇವ್ರ ಮನೆ ಎಷ್ಟು ಚೆನ್ನಾಗಿದೆ, ಇಂಥ ಮನೆ ನನಗೂ ಇರಬಾರ್ದಾ, ಈ ಮನೆ ನನಗೆ ಸಿಗಬಾರ್ದಾ ಅಂತ ಈಗ ಮನಸ್ಸಿನಲ್ಲಿ ಅದು ವರ್ತನೆ ಇರುತ್ತಲ್ಲ, ಈ ಮನೋಭಾವದವರಿಗೆ ಶಾಸ್ತ್ರ ಶ್ರವಣದಲ್ಲಿ ಅಭಿರುಚಿ ಹುಟ್ಟೋದಿಲ್ಲ. ಹಾಗೆ ಬ್ರಹ್ಮಚರ್ಯ,
ಕಂಡ ಪರಸ್ತ್ರೀ ಪರಪುರುಷರಲ್ಲಿ ಆಸಕ್ತಿ ಇರೋರಿಗೆ ಸಾಧ್ಯ ಇಲ್ಲ. ಅಪರಿಗ್ರಹ, ಜೀವನದಲ್ಲಿ ಮತ್ತಷ್ಟು ಎಷ್ಟು ಬಂದರೂ ಮತ್ತಷ್ಟು ಸಂಗ್ರಹ ಮಾಡ್ತಾನೇ ಇರಬೇಕು ಅನ್ನೋ ಬುದ್ಧಿ ಇರೋರಿಗೆ ಶಾಸ್ತ್ರಶ್ರವಣದಲ್ಲಿ ಆಸಕ್ತಿ ಬರೋದಿಲ್ಲ. ಹೀಗೆ ಯಮಗಳನ್ನು ಹೇಳಿ, ನಿಯಮಗಳು ಅಂಥೇಳಿ ಕಾಲಕ್ಕೆ ಅನುಷ್ಠಾನ ಮಾಡಬೇಕಾದಂತಹ ಅನೇಕ ಅಂಶಗಳನ್ನು ಹೇಳ್ತಾರೆ. ಶೌಚಂ, ಇವತ್ತು ನಾವೇನು ಮಡಿ ಅಂತ ಕರಿತೀವಿ, ಇದೆಲ್ಲ ಸೇರುತ್ತೆ. ತಪಃ, ಶರೀರದ ದಂಡನೆಯ ರೂಪವಾದಂತಹ ಉಪವಾಸ ರೂಪವಾದಂತಹ ತಪಸ್ಸು. ತುಷ್ಟಿ, ಅಲಂಬುದ್ಧಿ, ಸಾಕು ಅಂತ ಅನಿಸಿದರೆ ಅವರಿಗೆ ಶ್ರವಣದಲ್ಲೊಂದು ಆಸಕ್ತಿ ಬರ್ತದೆ. ತುಷ್ಟಿ. ಸ್ವಾಧ್ಯಾಯ, ಈಗ ಗಮನಿಸಬೇಕಾದಂಥ ಒಂದೆರಡು ಅಂಶಗಳು ಬರ್ತಾ ಇವೆ. ಸ್ವಾಧ್ಯಾಯ ಹರಿಪೂಜನಂ. ಸ್ವಾಧ್ಯಾಯ ಅಂದರೆ ಯಾರಿಗೆ ವೇದ ಅಭ್ಯಾಸ ಮಾಡುವ ಅಧಿಕಾರ ಇದೆ ಅವರು ತಮ್ಮ ಶಾಖೆಯ ಪಾರಾಯಣವನ್ನು ಮಾಡುವುದು, ಅದರ ಅಧ್ಯಯನವನ್ನು ಮಾಡುವುದು. ಉಳಿದವರು ಕೂಡ ತಾವು ಅನೇಕ ಪಾರಾಯಣಗಳನ್ನು ಮಾಡುವುದು. ಅದು ದಾಸ ಸಾಹಿತ್ಯದ್ದಿರಬಹುದು, ಪುರಾಣಗಳದ್ದಿರಬಹುದು, ಸ್ತೋತ್ರ ಇರಬಹುದು, ವಿಷ್ಣು ಸಹಸ್ರನಾಮ, ಭಗವದ್ಗೀತೆ, ಈ ತರಹದ ಸ್ತೋತ್ರ ಸಾಹಿತ್ಯ, ಗದ್ಯ ಸಾಹಿತ್ಯ, ಭಗವದ್ಭಕ್ತಿ ವರ್ಧಕವಾದಂತಹ ಶಾಸ್ತ್ರಗಳ ಪಾರಾಯಣ, ಇದನ್ನು ಸ್ವಾಧ್ಯಾಯ ಅನ್ನೋದರಿಂದ ಕರೆದಿದ್ದಾರೆ. ಜೊತೆಗೆ ಅಧ್ಯಯನವು ಸ್ವಾಧ್ಯಾಯದಲ್ಲಿ ಸೇರಿಕೊಂಡಿದೆ. ಹರಿಪೂಜನಂ, ಭಗವಂತನ ಪೂಜೆ, ಶಾಲಗ್ರಾಮ ಪ್ರತಿಮೆಗಳ ರೂಪದಲ್ಲಿ, ಗೋವುಗಳ ಮಾಧ್ಯಮದಲ್ಲಿ, ಜ್ಞಾನಿಗಳ ಮಾಧ್ಯಮದಲ್ಲಿ, ವಿಪ್ರರ ಮಾಧ್ಯಮದಲ್ಲಿ, ಹೀಗೆ ಅನೇಕ ಮಾಧ್ಯಮಗಳಲ್ಲಿ ಪೂಜೆಗಳನ್ನು ಹೇಳಿದ್ದಾರೆ. ಆ ಭಗವಂತನ ಪೂಜೆಯನ್ನು ಮಾಡುವುದು. ಈ 10 ಅಂಶಗಳನ್ನು ಎಷ್ಟೆಷ್ಟು ಹೆಚ್ಚು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ತೀವೋ ಅಷ್ಟು ಶ್ರವಣಕ್ಕೆ ಬಲ ಬರ್ತದೆ. ಮುಂಚೆ ಒಂದು 5 ನಿಮಿಷ ಕೂಡಲಿಕ್ಕೆ ಸಾಧ್ಯ ಆಗಿದ್ದು ಈಗ ವೈರಾಗ್ಯವನ್ನು, ಅಪರಿಗ್ರಹವನ್ನು ಸಂಪಾದನೆ ಮಾಡಿದವನಿಗೆ ಹೆಚ್ಚೊತ್ತು ಕೂಡಲಿಕ್ಕಾಗ್ತದೆ. ತುಷ್ಟಿ ಇದ್ದವನಿಗೆ ಆ ಕೇಳಿದ್ದೆಲ್ಲ ಹೆಚ್ಚು ಮನಸ್ಸಿಗೆ ಹೋಗ್ತದೆ. ಯಾರು ತಪಸ್ಸು ಅದರ ಅಂಗವಾಗಿ ಬರತಕ್ಕಂಥ ಕರ್ತವ್ಯ ಕರ್ಮಗಳ ಆಚರಣೆ, ಸಂಧ್ಯಾವಂದನಾದಿಗಳನ್ನು ನಿತ್ಯ ಸರಿಯಾಗಿ ಕಾಲಕ್ಕೆ ಮಾಡ್ತಾ ಇದ್ದಾನೆ, ಅವನಿಗೆ ಶ್ರವಣದಲ್ಲಿ ಹೆಚ್ಚಿನ ಆಸಕ್ತಿ ಬರ್ತದೆ. ಹೀಗೆ ಈ 10 ಅಂಶಗಳು ಅವಕ್ಕೆಲ್ಲ ಪೂರಕವಾಗ್ತವೆ. ಇದು ಒಂದು ಘಟ್ಟ. ಜೀವನದಲ್ಲಿ ಯಾವುದನ್ನು ಮಾಡಬೇಕು, ನಾವು ಯಾವುದೋ ಮಾಡ್ತಾ ಇದ್ದೇವೆ, ಯಾಕೋ ಅದು ಸರಿಯಾಗ್ತಾ ಇಲ್ಲ ಅಂತಂದರೆ ಏನು ಮಿಸ್ ಆಗ್ತಾ ಇದೆ. ಯಮ ನಿಯಮಗಳು ಇಲ್ಲದೆ ಮೇಲಿನ ಶ್ರವಣಕ್ಕೆ ಮಹತ್ವ ಇಲ್ಲ, ಅದು ತನ್ನ ಬಲವನ್ನು ಕೊಡುವುದಿಲ್ಲ. ಇದು ಒಂದು ವಿಷಯ. ಎರಡನೇ ವಿಷಯ, ನಾವು ಈ ಉಪನ್ಯಾಸದ ಆರಂಭದಲ್ಲಿ ಎತ್ತುಕೊಂಡಂತಹ ಪ್ರಶ್ನೆಗೆ ಉತ್ತರ ಈಗ ಬರುತ್ತದೆ. ನನಗಿರುವ ಅಲ್ಪ ಸಮಯದಲ್ಲಿ ಯಾವುದಕ್ಕೆ ಒತ್ತು ಕೊಡಬೇಕು ಅಂತ ಬಂದಾಗ ಅದಕ್ಕೆ ಇಲ್ಲಿ ಹೇಳ್ತಾರೆ, ಈ ಕ್ರಮ ಏನಿದೆ, ಅಹಿಂಸಾ, ಸತ್ಯ, ಅಸ್ತೇಯ, ಹಿಂದಿನದಕ್ಕಿಂತ ಮುಂದಿನದಕ್ಕೆ 2 ಪಟ್ಟು ಹೆಚ್ಚು ಪುಣ್ಯ. ಆದರೆ ಸ್ವಾರಸ್ಯ ಅಂದರೆ ಹಿಂದಿನದನ್ನು ಮಾಡದೇ ಇದ್ದರೆ ಮುಂದಿನದಕ್ಕೆ ಬೆಲೆ ಇಲ್ಲ. ಒಂದು ಸಣ್ಣ ಉದಾಹರಣೆ ನಾವು ನೋಡ್ತೇವೆ. ಅಹಿಂಸಾ ಇಲ್ಲದೆ ಇರೋನು ಯಾರು? ಮಹಾ ದುಷ್ಟ ರೌಡಿ. ಕೆಲವ್ರನ್ನ ಹೊಗಳ್ಬೇಕಾದ್ರೆ ಹೇಳ್ತಾರೆ, ಇವನು ರೌಡಿ ಇರಬಹುದು, ತುಂಬ ಜನರಿಗೆ ತೊಂದರೆ ಕೊಡ್ತಾ ಇರಬಹುದು, ಆದರೆ ಯಾವತ್ತೂ ಸುಳ್ಳು ಹೇಳೋದಿಲ್ಲ ಅಂತ. ಅಂದರೆ ಅಹಿಂಸೆಗಿಂತ ಸತ್ಯಕ್ಕೆ ಬೆಲೆ ಜಾಸ್ತಿ. ಅಹಿಂಸಾ ಅಸತ್ಯ ಎರಡೂ ಇದೆ. ಅವನು ಮಹಾ ದುಷ್ಟ, ಹಾಗೆ ಹೀಗೆ ಎಲ್ಲ ಇದೆ, ಆದರೆ ಯಾವತ್ತೂ ಇನ್ನೊಬ್ಬ ಹೆಂಗಸರ ಮೇಲೆ ಕೈ ಎತ್ತೋದಿಲ್ಲ ಅಂತ. ಅದಕ್ಕೆ ನಾವು ಹೊಗಳಿಕೆಯನ್ನು ಕೊಡ್ತೀವಿ. ಅಂದರೆ ಹಿಂದಿನದಕ್ಕಿಂತ ಮುಂದಿನದಕ್ಕೆ ಬೆಲೆ ಜಾಸ್ತಿ. ಆದರೆ ಅಧ್ಯಾತ್ಮ ಮಾರ್ಗದಲ್ಲಿ ಹಿಂದಿಂದನ್ನು ಆಚರಣೆ ಮಾಡದೆ ಮುಂದಿಂದನ್ನು ಮಾಡಿದರೆ ಅದಕ್ಕೆ ಉಪಯೋಗ ಇಲ್ಲ. ಈಗ ಉದಾಹರಣೆಗೆ ಇಲ್ಲಿ ಶುಚಿ ಅಂತಿದೆ, ಸ್ವಾಧ್ಯಾಯ, ಪಾರಾಯಣ ಇದೆ, ಪೂಜೆ ಅಂತಿದೆ. ಒಬ್ಬ ವ್ಯಕ್ತಿ ಎಲ್ಲರಿಗೂ ತೊಂದರೆ ಕೊಡ್ತಾ, ಹಿಂಸಿಸ್ತಾ, ತನ್ನ ಮಾತಿನಿಂದ ಟೀಕಿಸ್ತಾ ಮಾಡ್ತಾ ಜೀವನವನ್ನು ನಡೆಸ್ತಾ ಅವನು ಎಷ್ಟು ಪೂಜೆ ಮಾಡ್ತಿದ್ರು ಜನ ಏನಂತಾರೆ, ಇಷ್ಟೆಲ್ಲ ಮಾಡ್ತಾನೆ, ಆದರೆ ಎಲ್ಲ ಎಷ್ಟು ಜನರಿಗೆ ತೊಂದರೆ ಕೊಡ್ತಾನೆ ಅಂತಂತಾರೆ. ಹಾಗಾದರೆ ಯಾವುದು ಮಹತ್ವದ್ದು? ಹಿಂದಿನದ್ದು ಎಲ್ಲನೂ ಬೇಕೇ, ಅದರಲ್ಲಿ ಹಿಂದಿಂದಕ್ಕೆ ಹೆಚ್ಚೆಚ್ಚು ಮಹತ್ವ ಕೊಡ್ತಾ ಅದನ್ನು ಅಳವಡಿಸ್ಕೊಳ್ತಾ ಮುಂದಿಂದನೇ ಹೆಚ್ಚೆಚ್ಚು ಅಳವಡಿಸ್ಕೊಳ್ತಾ ಹೋಗಬೇಕು ಅನ್ನೋದು ಒಟ್ಟು ಇದರ ತಾತ್ಪರ್ಯ. ಹಾಗಾದರೆ ಹಿಂದಿಂದಕ್ಕಿಂತ ಮುಂದಿಂದಕ್ಕೆ ಪುಣ್ಯ ಜಾಸ್ತಿ. ಅಹಿಂಸೆಗಿಂತ ಸತ್ಯಕ್ಕೆ, ಸತ್ಯಕ್ಕಿಂತ ಅಸ್ತೇಯಕ್ಕೆ, ಅದಕ್ಕಿಂತ ಬ್ರಹ್ಮಚರ್ಯಕ್ಕೆ 2 ಪಟ್ಟು ಹೆಚ್ಚು ಪುಣ್ಯ ಸಿಗುತ್ತಾ ಹೋಗುತ್ತೆ. ಆದರೆ ಬಹಳ ಸ್ವಾರಸ್ಯಕರವಾದ ಅಂಶ ಅಂತಂದರೆ, ತುಷ್ಟಿಯಾದ ಮೇಲೆ ಸ್ವಾಧ್ಯಾಯ, ಪಾರಾಯಣಕ್ಕೆ ಸ್ವಾಧ್ಯಾಯೋತಃ ಕೋಟಿಗುಣ ಅಂತ ಹೇಳ್ತಾರೆ. ಉಳಿದ ಎಲ್ಲದಕ್ಕಿಂತಲೂ ಕೂಡ ಪಾರಾಯಣಕ್ಕೆ ಬಹಳ ಮಹತ್ವ, ಕೋಟಿ ಪಟ್ಟು ಪುಣ್ಯ. ಹಿಂದಿದೆಲ್ಲ ಒಂದಕ್ಕೆ ಡಬಲ್ ಆಗ್ತಾ ಇತ್ತಷ್ಟೇ, ಇಲ್ಲಿ ಕೋಟಿ ಆಗೋಯ್ತು. ಅದಕ್ಕಿಂತಲೂ ಜಾಸ್ತಿ ಹರಿಪೂಜನಂ, ಅನಂತ ಗುಣ ಹರೇಹ ಪೂಜಾ. ಪಾರಾಯಣಕ್ಕಿಂತಲೂ ಅತೀ ಹೆಚ್ಚು ಫಲ, ಅಂತ ಫಲ ಕೊಡ್ತಕ್ಕಂಥದ್ದು ಭಗವಂತನ ಪೂಜೆ. ಆ ಪೂಜೆಗಿಂತಲೂ ಅತಿ ಹೆಚ್ಚು ಫಲ ಶ್ರವಣ ಮನನ, ಅದರ ಫಲವಾದಂಥ ಧ್ಯಾನ.
ಧ್ಯಾನಕ್ಕಿಂತ ಸಮಾನವಾದಂಥ ಒಂದು ಸಾಧನವೇ ಇಲ್ಲ ಅಂತ. ಹೀಗೆ ಇದು ಧರ್ಮಕ್ರಮ ಅನ್ನೋ ಶಬ್ದವನ್ನು ಬಳಸಿ ಹೇಳಿದ್ದಾರೆ. ಧರ್ಮ ಅಂದರೆ ಪುಣ್ಯ, ಪುಣ್ಯದ ಕ್ರಮ, ಯಾವುದರಿಂದ ನಮಗೆ ಎಷ್ಟು ಪುಣ್ಯ ಸಿಗುತ್ತೆ ಅಂತ. ಈಗ ಇದನ್ನು ಗಮನಿಸಿದಾಗ ನಾವು ಜೀವನದಲ್ಲಿ ಇವೆಲ್ಲವನ್ನೂ ಅಳವಡಿಸ್ಕೊಳ್ಬೇಕು. ಸರಿ, ಇದರಲ್ಲಿ ಯಾವುದಕ್ಕೆ ಮಹತ್ವ ಕೊಡಬೇಕು? ನಮ್ಮ ಪರಂಪರೆಯನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದರೆ, ಈ ಮಾತನ್ನು ಗಮನಿಸಿದಾಗ ನಮಗೆ ಸಿಗತಕ್ಕಂತಹ ಅರ್ಧ ಗಂಟೆ ಮುಕ್ಕಾಲು ಗಂಟೆಯಲ್ಲಿ ಏನೇನನ್ನು ಮಾಡಬೇಕು ಅಂತ ಬಂದರೆ, ನಾನು ಚೆನ್ನಾಗಿ ಅರ್ಧ ಗಂಟೆ ಸಂಧ್ಯಾ ವಂದನೆ ಒಂದನ್ನೇ ಮಾಡ್ತೇನೆ ಅಂತಂದರೆ ಸ್ವಲ್ಪ ಏನೋ ಮಿಸ್ ಆಗ್ತಾ ಇದೆ ಅಂತ ಅರ್ಥ. ನೀವೊಂದು 15 ನಿಮಿಷ ಸಂಧ್ಯಾ ವಂದನೆ ಮಾಡಿ, ಅದು ತಪಸ್ಸಿನಲ್ಲಿ ಸೇರಿತು. ವರ್ಣಾಶ್ರಮೋಚಿತವಾದಂಥ ಕರ್ಮಾನುಷ್ಠಾನ ಅದರಲ್ಲಿ ಬಂತು, ಅದು ಮಾಡಲೇಬೇಕು, ಅದು ಮಾಡದೆ ಮುಂದಿನಕ್ಕೆ ಬೆಲೆ ಇಲ್ಲ. ಒಂದು 10 ನಿಮಿಷ ಆದರೂ ಪಾರಾಯಣ ಇಟ್ಟುಕೊಳ್ಳ್ರಿ, ವಿಷ್ಣು ಸಹಸ್ರನಾಮ ಪಾರಾಯಣ. ಅದರಲ್ಲೂ ಹರಿ ವಾಯು ಗುರುಗಳಿಗೆ ಸಂಬಂಧಪಟ್ಟಂತಹ, ಅದು ಸಂಕ್ಷಿಪ್ತವೋ ದೀರ್ಘವೋ, ನಿತ್ಯದಲ್ಲಿ ಒಂದು ಭಗವಂತನಿಗೆ ಸಂಬಂಧಪಟ್ಟಿದ್ದು, ಒಂದು ವಾಯುದೇವರಿಗೆ ಸಂಬಂಧಪಟ್ಟಿದ್ದು, ಒಂದು ಗುರುಗಳಿಗೆ ಸಂಬಂಧಪಟ್ಟಂತಹ ಸ್ತೋತ್ರ ಪದ ಪದ್ಯ ಸುಳಾದಿಗಳ ಒಂದು ಪಾರಾಯಣವನ್ನು ಇಟ್ಟುಕೊಳ್ಬೇಕು. ಒಂದು 5 ನಿಮಿಷವಾದರೂ ಒಂದು ಪೂಜೆ. 5 ನಿಮಿಷದಲ್ಲಿ ಪೂಜೆ ಮಾಡಲಿಕ್ಕಾಗತ್ತಾ ಅಂತಂದರೆ 2 ನಿಮಿಷದಲ್ಲೂ ಪೂಜೆ ಮಾಡ್ಬೋದು. ಒಂದು ಸಣ್ಣ ಸುದರ್ಶನವನ್ನು ಇಟ್ಟುಕೊಂಡು ಸ್ವಲ್ಪ ನೀರನ್ನು ಇಟ್ಟುಕೊಂಡು ಒಂದು ಸಲ ಅದಕ್ಕೆ ನೀರು ಹಾಕಿ ಅದನ್ನು ತೆಗೆದು ಬಿಡೋದು, ಕಲಿ ವಿಸರ್ಜನೆ ಆಯಿತು. ಏನು ಬೇಡ, ನಾರಾಯಣಾಯ ನಮಃ, ಓಂ ನಮೋ ನಾರಾಯಣಾಯ ನಮಃ, ಸಾಕು. ಅಷ್ಟನ್ನೇ ಓಂ ನಮೋ ನಾರಾಯಣಾಯ ಇಷ್ಟು ಹೇಳ್ತಾ ಇಡೀ ಪೂಜೆಯನ್ನೇ ಮಾಡಬಹುದು. ಒಂದು ಸಲ ನೀರು ಹಾಕಿ ತೆಗೆಯೋದು, ಇನ್ನೊಂದು ಸಲ ನೀರು ಹಾಕೋದು, ಒಂದು ತುಳಸಿ ದಳ ಏರಿಸುವುದು, ಇಷ್ಟೇ ಪೂಜೆ ಆಯಿತು. ಬೇಕಾದರೆ ಉಳಿದಂತೆ ಒಂದು ಸಣ್ಣ ನೀರನ್ನು ಇಟ್ಟು ನೈವೇದ್ಯ ಮಾಡೋದು, ನೀರಿನಲ್ಲೇ ಮಂಗಳಾರತಿ ಮಾಡೋದು. ಖಂಡಿತ 2 ನಿಮಿಷದಲ್ಲಿ ಈ ಪೂಜೆಯನ್ನು ಮಾಡಬಹುದು, ಒಂದು ಸಣ್ಣ ಸುದರ್ಶನ ಚಕ್ರಾಂಕಿತ ಇವುಗಳನ್ನು ಇಟ್ಟುಕೊಂಡು. ಉಳಿದವರು ಎಲ್ಲರೂ ಇದನ್ನು ಮಾಡಬೇಕು ಅಂತಲ್ಲ, ಉಳಿದವರು ಇದಕ್ಕೆಲ್ಲ ಅನುಕೂಲ ಮಾಡಿಕೊಡಬೇಕು, ಸ್ತ್ರೀಯರಾದವರು. ಹೀಗೆ ಒಂದು ಪೂಜೆ, ಅದಕ್ಕೆ ಎಷ್ಟು ಫಲ ಹೇಳಿದ್ದಾರೆ? ಅನಂತ ಗುಣ ಹರೇಹ ಪೂಜಾ ಅಂತ ಹೇಳಿದ್ದಾರೆ. ಮಾಡೋದು 2 ನಿಮಿಷದ ಪೂಜೆ ಆದರೂ ಅದು ಕೊಡೋ ಫಲ ಬಹಳ ದೊಡ್ಡದು. ಹೇಗೆ ಒಂದು ದುಶ್ಚಟ, ಕುಡಿಯೋ ಅಭ್ಯಾಸ ಇದ್ದವರು ಮೊದಲು 1 ಗುಟುಕು ಕುಡಿತಾರೆ, ಆಮೇಲೆ 2 ಗುಟುಕು, ಆಮೇಲೆ 3 ಗುಟುಕು, 5ನೇ ಗುಟುಕು ಅವರನ್ನೇ ನುಂಗಿಬಿಡ್ತದೆ ಅಂತ ಹೇಳ್ತಾರೆ. ಹಾಗೆ ಈ ಸದಭ್ಯಾಸಗಳು ಕೂಡ ಮೊದಲು ಸಣ್ಣದಾಗಿ ಶುರು ಮಾಡಿದಂತಹ ಪೂಜೆ ಅದು ತನ್ನ ಆಸಕ್ತಿಯನ್ನು ಹುಟ್ಟಿಸಿ ಆಮೇಲೆ ಅದರ ಜೊತೆಗೆ ಒಂದು ಸ್ವಲ್ಪ ಸೇರ್ತದೆ. ಇನ್ನು ಚಕ್ರಾಂಕಿತ ಅದು ಸೇರುತ್ತೆ, ವಿಷ್ಣುಪಾದ ಸೇರಿಸ್ಕೊಳ್ತಾನೆ, ಆಮೇಲೆ ಒಂದು ಶಂಖ ಬೇಕು, ಒಂದು ಗಂಟೆ ಬೇಕು, ಒಂದು ಸ್ವಲ್ಪ ಕಲಶ, ಒಂದು ಸ್ವಲ್ಪ ಗಂಧ, ಹೀಗೆ ನಿಧಾನವಾಗಿ ಆ ಮಂತ್ರಗಳು ಜಾಸ್ತಿ ಆಗ್ತಾ ಆಗ್ತಾ 2 ನಿಮಿಷದ ಪೂಜೆ 10 ನಿಮಿಷಕ್ಕೆ ಹೋಗಿ 20 ನಿಮಿಷಕ್ಕೆ ಹೋಗಿ ಅದು ಮುಂದೆ ಭಗವಂತ ಮಾಡಿಸ್ಕೊಳ್ತಾನೆ. ನಾವು ಅದರ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ. ಅದು ಕಾಲ ಕಾಲಕ್ಕೆ ಪ್ರೇರಣೆ ಸಿಗ್ತಾ ಹೋಗುತ್ತೆ, ನಾನು ಇದನ್ನು ಮಾಡಬೇಕು ಅದನ್ನು ಮಾಡಬೇಕು ಅಂತ. ಹೀಗೆ ಸಂಧ್ಯಾವಂದನಾದಿ ಸತ್ಕರ್ಮ, ಅದಕ್ಕೆ ಪೂರಕವಾಗಿ ಶೌಚ ಅಂತ ಹೇಳಿದಂತೆ ಶುದ್ಧವಾದ ಸ್ನಾನ, ಗೋಪಿಚಂದನ ಧಾರಣ, ಸಂಧ್ಯಾವಂದನ, ಇದಿಷ್ಟಕ್ಕೆ 15ರಿಂದ 20 ನಿಮಿಷ, ಒಂದು 5-10 ನಿಮಿಷ 15 ನಿಮಿಷದ ಪಾರಾಯಣ, ಒಂದು 5ರಿಂದ 10 ನಿಮಿಷದ ಪೂಜೆ. ಆ ಪೂಜೆಯಲ್ಲಿ ಗುರು ಹಿರಿಯರಿಗೆ ಮಾಡ್ತಕ್ಕಂಥ ನಮಸ್ಕಾರ ಇವೆಲ್ಲವೂ ಸೇರ್ತವೆ. ನಿತ್ಯ ಮನೆಯಲ್ಲಿರ್ತಕ್ಕಂಥ ಹಿರಿಯರಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು, ಇಷ್ಟನ್ನಂತೂ ಪ್ರತಿಯೊಬ್ಬ ವ್ಯಕ್ತಿಯು ಸಮಾಜದಲ್ಲಿ ಮಾಡ್ತಾ ಇದ್ದರೆ ಆ ಸಮಾಜಕ್ಕೆ ಒಂದು ವಿಶಿಷ್ಟವಾದಂತಹ ಬಲ ಬರ್ತದೆ, ಕುಟುಂಬಕ್ಕೂ ಬಲ ಬರ್ತದೆ, ವೈಯಕ್ತಿಕವಾಗಿ ಒಂದು ಬಲ ಬರ್ತದೆ, ಅಧ್ಯಾತ್ಮ ಶಕ್ತಿ ಸಂಪನ್ನನಾಗ್ತಾನೆ. ಈ ಹಿನ್ನೆಲೆಯಲ್ಲಿ ನಾವು ಆಮೇಲೆ ನೋಡ್ತಾ ಹೋದರೆ ಒಂದೊಂದು ಪಾರಾಯಣಕ್ಕೆ ಎಷ್ಟು ಮಹತ್ವ ಹೇಳ್ತಾರೆ, ಆ ಎಲ್ಲ ಮಹತ್ವಗಳು ಜೀವನದಲ್ಲಿ ಮೇಳವಿಸಲಿಕ್ಕೆ ಶುರು ಆಗ್ತವೆ. ಹೀಗೆ ಶ್ರೀಮನ್ ಮಧ್ವಾಚಾರ್ಯರು ತಂತ್ರಸಾರ ಸಂಗ್ರಹದ 4th ಅಧ್ಯಾಯದ 134ನೇ ಶ್ಲೋಕದಿಂದ ಕೆಲವು ಶ್ಲೋಕಗಳಲ್ಲಿ ನಮ್ಮ ಜೀವನದ ಪದ್ಧತಿಯನ್ನು ಸಕಾರಣವಾಗಿ, ಆಕರ್ಷಕವಾಗಿ, ರೋಚಕವಾಗಿ, ಅದರಲ್ಲಿ ಆಸಕ್ತಿ ಹುಟ್ಟುವಂತೆ ತಿಳಿಸಿಕೊಟ್ಟಿದ್ದಾರೆ ಅನ್ನುವಲ್ಲಿಗೆ ಈ ಚಿಂತನವನ್ನು ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.